ಮುಂಡಿ ಫಾಲ್ಸ್, ಝೆಡ್ ಪಾಯಿಂಟ್ ಟ್ರೆಕ್, ಮತ್ತೆ ಒಂದು ಡೈಮಂಡ್ ಇದೆಯಲ್ಲ, ಇದು ಡೈರೆಕ್ಟ್ ಸನ್ಲೈಟ್ ಬಿಸಿಲು ಬಿದ್ದಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಇವತ್ತು ನಾವು ಸ್ಟೇ ಮಾಡ್ತಿರೋದು ಆರ್ಯನ್ ಎಕೋ ಸ್ಟೇ. ಬನ್ನಿ ಫ್ರೆಂಡ್ಸ್, ರೆಸಾರ್ಟ್ ನೋಡೋಣ ಹೇಗಿದೆ ಅಂತ. ಲಹರಿ ಪುಟ ತಿರುಗು. ಲಹರಿ, ನಾವೆಲ್ಲ ಕಸಿನ್ಸು ಬಂದಿದ್ದೀವಿ ಫ್ರೆಂಡ್ಸ್. ಎಲ್ಲ ನಮ್ಮ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಇದ್ದೀವಿ ಇವತ್ತು ಚಿಕ್ಕಮಂಗ್ಳೂರಲ್ಲಿ. ಇವತ್ತು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಈಗ ನೆಕ್ಸ್ಟ್ ಮುಳ್ಳಯ್ಯನಗಿರಿಗೆ ಹೋಗಬೇಕು. ಬನ್ನಿ. ಹಾಗೆ ನಮ್ಮ ಸ್ವಿಮ್ಮಿಂಗ್ ಪೂಲ್ ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ನೀರಂತೂ ತುಂಬ ಬಿಸಿ ಇದೆ ಅಲ್ವಾ ಸಂಪತ್? ತುಂಬ ಬಿಸಿ ಇದೆ. ಹೂವು ತೋರಿಸೋ ಸಂಪೂರ್ಣ. ಈ ಹೂವದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸಂಪತ್ ಸ್ವಲ್ಪ. ನಮಗೆ ಅದ್ರ ಬಗ್ಗೆ ಅಷ್ಟೊಂದೇನೋ ಗೊತ್ತಿಲ್ಲ, ಅದು ಹೂವು ಅಷ್ಟೇ. ಹೂವಿನ ಹೆಸರು ಹೂವ, ರೋಸಾ ಹೂವ ಅಲ್ಲ. How are you, Dogesh boy? ಚಿಕ್ಕಮಂಗ್ಳೂರಲ್ಲಿ ಅಷ್ಟು ಚಳಿ ಇದೆ. ಹಾಯ್ ಮಾಡಿ. ಹೇಗೆ ಅನಿಸ್ತದೆ ರೆಸಾರ್ಟ್? ಚೆನ್ನಾಗಿದೆಯಾ? ಆರ್ಗನೈಸರ್ ಅವರು ಹೆಂಗಿದೆ ರೆಸಾರ್ಟ್? ಇಲ್ಲಿ ನಮ್ಮ ಮೋಹನ್ ಅವರು ಇದ್ದಾರೆ ನೋಡಿ, ಹಾಯ್ ಮಾಡಿ. ಲೈವ್ ಹೋಗ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್. ಏಯ್ ಚಿಂಟೂಸ್, ಹಾಯ್. ಎಲ್ರಿಗೂ ಬರುತ್ತೆ. ಹೆಲ್ಪ್ ಮೀ ನೋಡಿ, ನಮ್ಮ ಮಹಾರಾಣಿ ಮತ್ತೆ ಇನ್ನೊಂದು ಮಿನಿ ಮಹಾರಾಣಿ. ಇಲ್ಲಿ ನೋಡಿ, ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ಇಲ್ದವ್ರೆ. ಸ್ವಿಮ್ಮಿಂಗ್ ಮಾಡೋದು ಹೇಳ್ಕೊಡ್ತವ್ರೆ. करते कडे रे हे ढकन ना कच्चे गणेशना हे गणेशना One, two, three, four. तुम्ही
ಈ ಥರ ಒಂದು 5-6 ಗಿಡ ಇದೆ. ನಾವೇನಂದರೆ ಇವಾಗ ಒಂದು 3 ವೆರೈಟಿ ಮಾವಿನ ಹಣ್ಣು ಹಾಕಿದ್ದೀವಿ, ಲೀಚಿ ಹಾಕಿದ್ದೀವಿ, ಮತ್ತು ಸೀತಾಫಲ, ರಾಮಫಲ, ಇನ್ನೊಂದು ಸ್ಪೆಷಲ್ ಹನುಮಾನ್ ಫಲ ಗಿಡ ಇದು ಒಳಗಿದೆ, ತೋರಿಸ್ತೀನಿ. ಆ್ಯಪಲ್ ಹಾಕಿದ್ವಿ. ಅಂದರೆ ಇದು ಸ್ವಲ್ಪ ಲೇಟಾಗಿ ಬರುತ್ತೆ. ಈಗ ಮುಂದಿನ ವರ್ಷಕ್ಕೆಲ್ಲ ನಮಗೆ ಒಂಬಳೆ ಬರುತ್ತೆ. ನೋಡಿ, ಇದು ಏಲಕ್ಕಿ ಗಿಡ, ಇದು ಬರೀ 1 ವರ್ಷದ ಗಿಡ, ಎಲ್ಲ 1 ವರ್ಷದ ಗಿಡಗಳು, ತುಂಬ ಹೆಲ್ತಿಯಾಗಿ ಬಂದಿದೆ. ಇದು ನಾಟಿ, ಇದಕ್ಕೆ ಜಾಸ್ತಿ ಕಾಯಿಲೆ ಬರಲ್ಲ, ಹುಳ ಹೊಡಿಯಲ್ಲ. ಇದು ವೈಟ್ ಹೊಡೆದಿದಲ್ಲ, ಏನಿದೆ ಇದು ಸುಣ್ಣ. ಸುಣ್ಣ ಏನಕ್ಕೆ ಕೊಡ್ತಿದೀವಿ ಅಂದರೆ, ಇದಕ್ಕೆ ನೋಡಿ ಇಲ್ಲಿ ಬಿಟ್ಟಿದೆಯಲ್ಲ, ಇದು ಡೈರೆಕ್ಟ್ ಸನ್ಲೈಟು ಬಿಸಿಲು ಬಿದ್ದಿ ಸುಟ್ಟೋಗುತ್ತೆ. ಸೊ ನಾವೇನು ಮಾಡ್ತೀವಿ, ಇದು ಹೊಡೆದ್ರೆ ಬೇರೆ ಸಣ್ಣ ಕ್ರಿಮಿಕೀಟನೂ ಹತ್ತಲ್ಲ, ಮತ್ತು ಇದು ಪ್ರೊಟೆಕ್ಟ್ ಮಾಡುತ್ತೆ. ಸನ್ಲೈಟು ಡೈರೆಕ್ಟ್ ಸನ್ಲೈಟಿಂದ ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲಾಂದ್ರೆ ಈ ಥರ ಆಗಿ ಇಷ್ಟು ತೂತಾಗ್ಬಿಡುತ್ತೆ. ಇದು ಹನುಮಾನ್ ಫಲ ಅಂತ. ಸೀತಾಫಲ, ರಾಮಫಲ ನೋಡಿದ್ರೆ, ಸೀತಾಫಲ ಅಲ್ಲಿದೆ, ರಾಮಫಲ ಆ ಕಡೆ ಇದೆ. ಇದು ಹನುಮಾನ್ ಫಲ. ಇದು ಹೇಗೆ ಅಂದ್ರೆ ಫುಲ್ ರೌಂಡ್ ಬಾಲ್ ತರ ಬರುತ್ತೆ. ಬಾಲ್ ತರ ಬಂದು ಸಕ್ಕ ಸ್ವೀಟ್. ನೀವು ಸೀತಾಫಲ, ರಾಮಫಲಕ್ಕೆ ಲೈಟ್ ಅದು ಇದು ಟಚ್ ಬರುತ್ತೆ ಅಷ್ಟೇ, ಬಿಟ್ಟರೆ ಇದು ಸಕ್ಕ ಸ್ವೀಟ್. ಅದೆಲ್ಲ ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ. ಇದು ಒಳ್ಳೆ ತುಂಬಾ ಸ್ವೀಟ್ ಇರುತ್ತೆ, ರೌಂಡ್ ಬಾಲ್ ತರ ಇರುತ್ತೆ. ಒಂದು ತಿನ್ಬೇಕಂದ್ರೆ ಒಂದು 4 ಜನ ಹಂಚ್ಕೊಂಡು ತಿನ್ಬೋದು, ಅಷ್ಟು ಸ್ವೀಟ್ ಇರುತ್ತೆ. ಇದು ಸ್ವಲ್ಪ ದೊಡ್ಡದಾಗ್ಲಿ ಗಿಡ ಅಂತ ಇರಲಿಲ್ಲ, ಈ ವರ್ಷ ಹಾಕಿದೀವಿ. ಇದು ನೋಡಿ ಡ್ರಿಪ್ ಮಾಡಿದೀವಿ. ನೋಡಿ ನೀರು ಕೊಟ್ಟಿರೋದು ಇಷ್ಟಾಗಲ್ಲ, ನೀರು ಬಿದ್ದಿದ್ಯಾ. ಸೊ ಚೆನ್ನಾಗಿ ಬರುತ್ತೆ. ಇದು ಹಬ್ಬಿಸ್ತೀವಿ ಇದಕ್ಕೆ. ಸೊ ಇದ್ರಲ್ಲಿ ಮೆಣಸಲ್ಲಿ ಬರುತ್ತೆ. ಒಂದು ಕಾಫಿ ತೋಟ ಇದ್ದರೆ ಬರೀ ಒಂದು ಕಾಫಿ ತೋಟದಲ್ಲೇ ನಿಮಗೆ ದುಡ್ಡು ಬರೋಲ್ಲ. ಕಾಫಿ, ಅಡಿಕೆ, ಪೆಪ್ಪರು, ನೋಡಿ ನಾವು ಅಂದರೆ ಏಲಕ್ಕಿ ಹಾಕ್ಕೊಂಡಿದ್ದೀವಿ, ನಮಗೆ ಸಾಕು. ನಾವು ಒಂದು 40 ಗಿಡ ಇದೆ, ನಾವು ಯೂಸ್ ಮಾಡ್ಕೊಂಡು ನಮ್ಮ ನೆಂಟರಿಗೆಲ್ಲ ಕೊಡ್ಬೋದು, ಅಷ್ಟಂತೂ ಆಗುತ್ತೆ. ಮತ್ತು ಕಾಫಿನೂ ಸಾಕು. ಜಾಸ್ತಿ ದೊಡ್ಡ ತೋಟ ಇದ್ದಷ್ಟು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಲೇಬರ್ಸು ಕಷ್ಟ, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಸಣ್ಣ ಪ್ರಾಫಿಟ್ ಇತ್ತು ಅಂದರೆ ಇದಾಗುತ್ತೆ. ಇದೊಂದು ಮಲ್ಬೂಬ ಹಣ್ಣು, ನಮ್ಮ ತಾಯಿ ಹಾಕಿರೋದು. ಇದು ಮೋಸಂಬಿ ಎಲ್ಲ ನಮ್ಮ ತಾಯಿ ಹಾಕಿರೋದು. ಇದು ನಮ್ಮ ಅಣ್ಣನ ಮಗಳು ಹಾಕಿರೋದು, ಅದು ಹನುಮಾನ್ ಫಲ. ಸೊ ನಮ್ಮ ನೆಂಟರುಗಳು ಅವ್ರಿಗೆ ಬಂದರೆ ಅವ್ರ ಕೈಲೇ, ಮಳೆಗಾಲ ಸೀಸನ್ ಬಂದರೆ ಅವ್ರವ್ರ ಕೈಲಿ ಒಂದೊಂದು ಹಾಕ್ಸ್ಕೊಡ್ತೀವಿ. ನೋಡಿ ಇದು ಕಾಫಿ ನೋಡಿ, ಇದು ರೋಬಸ್ಟಾ ವೆರೈಟಿ. ಇದು ರೋಬಸ್ಟಾ ವೆರೈಟಿ. ಇದು ಆ್ಯಕ್ಚುಲಿ ಜನವರಿ ಫೆಬ್ರವರಿಗೆ ಪ್ಲಕ್ಕಿಂಗ್ ಬರುತ್ತೆ. ನಮ್ಮದು ಸ್ವಲ್ಪ ಬೇಗ ಬಂದಿದೆ, ಸ್ವಲ್ಪ ಕಡೆ ಬಂದಿಲ್ಲ. ಇದು ಡಾರ್ಕ್ ವೆರೈಟಿ ಅಂತ ಹೇಳ್ಬಿಟ್ಟು, ಇದು ಜಾಸ್ತಿ ಅಗ್ಲ ತೊಳೆದ. ರೋಬಸ್ಟಾ ಅಂದ್ರೇ ಹೆವಿ. ನಿಮಗೆ ಒಂದು ಗಿಡ ಇದ್ದರೆ ರೋಬಸ್ಟಾ ನಿಮ್ಗೆ ಇಷ್ಟಾಗಲ ಏರಿಯಾ ಕವರ್ ಆಗುತ್ತೆ. ಸೊ ಇದು ಹೈಬ್ರಿಡೆಡ್, ರೋಬಸ್ಟಾದಲ್ಲೇ ಹೈಬ್ರಿಡೆಡ್. ಇದು ಡಾರ್ಕ್ ವೆರೈಟಿ. ಇದು ಹೇಗೆ ಅಂದರೆ ನೋಡಿ, ಇವಾಗ ಇದರಲ್ಲೇ ಇದು ಬಂದಿದೆಯಾ, ಹಣ್ಣು ಜಾಸ್ತಿ ಆದಮೇಲೆ ಇದು ಉದುರುತ್ತೆ, ಹಿಂಗೆಲ್ಲ ತಕ್ಕೊತೀವಿ. ಇದರಲ್ಲಿ ಆಮೇಲೆ ಇದರಲ್ಲೂ ಮತ್ತೆ ರೆಕ್ಕೆಗಳು ಬರುತ್ತೆ. ಇದು ಬಂದಿನೂ ಸಾಮಾನ್ಯ ಇಷ್ಟು ಕವರ್ ಆಗುತ್ತೆ. ಸೊ ಅದಕ್ಕೆ ನಾವು ವೀಡಿಂಗೇ ಮಾಡ್ತೀವಿ. ಅವರು ಅದನ್ನೇ ಹೇಳಿದ್ರು, ನೀವು ಅಲ್ಲಿ ಖರ್ಚು ಮಾಡೋದು ಭೂಮಿ ಮೇಲೆ ಉಳಿಯುತ್ತೆ. ಇವಾಗ ನಾವು ವೀಡಿಂಗ್ ಮಾಡಿದ್ರೆ ಅದೆಲ್ಲ ಉಳಿದು ಮತ್ತೆ ಈ ಎಲೆಗಳೆಲ್ಲ ಬಿದ್ದು ಗೊಬ್ಬರ ಆಗುತ್ತೆ. ಅದೇ ನಾವು ಕಳೆನಾಶಕ ಹೊಡೆದ್ರೆ ಸುಟ್ಟೋಗುತ್ತೆ, ಪ್ಲಸ್ ಕೆಮಿಕಲ್ ಹೋಗಿ ಹುಳನೂ ಹಾಳಾಗುತ್ತೆ, ಭೂಮಿನೇ ಇದಾಗಲ್ಲ. ಇವಾಗ ಪಕ್ಕದ ತೋಟ ಆ ಕಡೆ ಇದೆ, ಸೇಮ್ ನನ್ನ ಜೊತೆ ಹಾಕಿದ್ದವ್ರದ್ದು. ಇನ್ನು ಸಣ್ಣ ಸಣ್ಣ ಗಿಡ ಇದ್ದಂಗಿದೆ. ಏನಕ್ಕೆ ಅಂದರೆ ಅವರು ಭೂಮಿಲಿ ಅಷ್ಟು ತೆಗ್ದ್ಬಿಟ್ಟಿದ್ದಾರೆ, ಅಷ್ಟು ವಿಷ ಹಾಕ್ದಂಗೆ ಆಗಿದೆ. This is the coffee estate, and their homestay. We are here today. Let me show you a stay tour. And we did a campfire city, and finally we are here in the pool, where we enjoyed a lot at the pool. And the scenic view of the view here is just like whoa.
ಏ ಪಪ್ಪ ಹಾಲಿನ ಪಪ್ಪ. ಹಾಯ್ ನಮಸ್ತೆ ಕೃಷ್ಣ ಸರ್. ನಾವಿವತ್ತು ಆರ್ಯನ್ ಎಕೋ ಸ್ಟೇ ರೆಸಾರ್ಟಲ್ಲಿ ಇದ್ದೀವಿ. ಇವರೇ ಆರ್ಯನ್ ಎಕೋ ರೆಸಾರ್ಟ್ ಅವ್ರ ಓನರು. ಸೊ ಇವ್ರ ಹತ್ರ ಕೇಳೋಣ. ಇವ್ರ ಹೆಸರು ಕೃಷ್ಣ ಸರ್ ಅಂತ. ಸರ್ ನಿಮ್ಮ ರೆಸಾರ್ಟ್ ಬಗ್ಗೆ ಫಸ್ಟು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಚಿಕ್ಕಮಗಳೂರು ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಪ್ರೆಸಿಡೆಂಟ್ ಇದ್ದೀನಿ. ಸೊ ಇಲ್ಲಿ ಸುತ್ತಮುತ್ತದು ಇನ್ ಆ್ಯಂಡ್ ಔಟು ಎಲ್ಲ ಗೊತ್ತಿದೆ. ಮತ್ತು ನೀವು ಬಂದರೆ ನಿಮಗೆಲ್ಲ ಅದೇ ಥರ ಗೈಡು ಮಾಡ್ತೀವಿ. ನಮ್ಮ ಹೋಮ್ ಸ್ಟೇ ಟೋಟಲ್ ಇದು 1.5 acre ಇದೆ. ಮತ್ತು ಎಲ್ಲ ಕಾಫಿ ಪ್ಲ್ಯಾಂಟೇಷನ್ನು ನೀವು ನೋಡಿದ್ರಲ್ಲ, ಕಾಫಿ ಪ್ಲ್ಯಾಂಟೇಷನ್ ವಾಕೆಲ್ಲ ಹೋಗಿದ್ರಲ್ಲ. ಸೊ ಈ ಕಾಫಿ ಪ್ಲ್ಯಾಂಟೇಷನ್ ಎಲ್ಲ ನಮ್ಮದೇ. ಮತ್ತು ನೀವು ಇಲ್ಲಿ ಕುಡಿಯೋ ಕಾಫಿನೂ ನಮ್ಮ ಪ್ಲ್ಯಾಂಟೇಷನ್ದೇ ಕಾಫಿ ಇರುತ್ತೆ. ಪೆಪ್ಪರೆಲ್ಲ ನಾವು ಅದರದ್ದೇ ಯೂಸ್ ಮಾಡ್ಕೊತೀವಿ. ಈವನ್ ಕಾರ್ಡಮಮ್ ಇದೆ ನಮ್ಮಲ್ಲಿ. ಕಾರ್ಡಮಮ್ ಸೆಟ್ ನಾವು ಯೂಸ್ ಮಾಡ್ಕೊತೀವಿ. ಆದಷ್ಟು ನಾವು ಓನ್ಲಿ ಫುಡ್ಡು ಅದೇ ಥರ ಕೊಡೋಕ್ಕೆ ಇಷ್ಟಪಡ್ತೀವಿ. ಮತ್ತು ಎಲ್ಲ ನಮಗೆ ಫ್ಯಾಮಿಲೀಸು ಮೇನ್ ಫ್ಯಾಮಿಲೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಬ್ಯಾಚುಲರ್ಸು ಬರ್ತಾರೆ, ಬಟ್ ಇಲ್ಲ ಅವ್ರಿಗೆ ಇಷ್ಟ ಬಂದಾಗ ಇರಬೇಕು ಅನ್ನೋ ಟೈಪು ಬ್ಯಾಚುಲರ್ಸು ಇಲ್ಲ. ಒಳ್ಳೆ ಬರೀ ನಮ್ಮ ಚಿಕ್ಕಮಗಳೂರು ನೇಚರು, ಹೋಮ್ ಸ್ಟೇ, ಫುಡ್ಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು. ಥ್ಯಾಂಕ್ ಯು ಸರ್. 6 ಕಿಲೋಮೀಟ್ರು ಚಿಕ್ಕಮಗಳೂರಿಂದ ಆಗುತ್ತೆ. ಮುಳ್ಳಯ್ಯನಗಿರಿ ಎಲ್ಲ ಒಂದು 12 ಕಿಲೋಮೀಟ್ರು. ಹಿರೇಕೊಳದ ಲೇಕು ಜಸ್ಟ್ 3 ಕಿಲೋಮೀಟರ್ಸು. ಮತ್ತು ಸಿರಿ ಕೆಫೆ ಲೇಡಿ ಸ್ಟ್ಯಾಚ್ಯೂ ಇದೆಯಲ್ಲ ಅದೂ 3 ಕಿಲೋಮೀಟರ್ಸು. ದೇವಿರಮ್ಮ ಟೆಂಪಲ್ಲು 8 ಕಿಲೋಮೀಟರ್ಸು. ಮತ್ತು ಇಲ್ಲಿಗೆ ಎಲ್ಲ ತುಂಬ ಹತ್ತಿರ ಇದೆ. ನಿಮಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಆದರೆ ಪಟ್ಟಂತ ಹೋಗ್ಬೋದು. ಏನೇ ಒಂದು ಸಣ್ಣ ಪುಟ್ಟ ತರಕಾದ್ರೂ ಹತ್ತಿರ ಇದೆ. ಮತ್ತು ಎಲ್ಲ ರೋಡ್ ಕನ್ವೀನಿಯೆಂಟ್ ಇದೆ. ನಿಮಗೆ ಏನಂದರೆ ಟೌನ್ ಒಳಗೆ ಎಲ್ಲ ನಿಮ್ಮ ಮನೆಯಲ್ಲೆಲ್ಲ ಟೌನಲ್ಲಿ ಇರ್ತೀರ. ಸೊ ಇಲ್ಲಿ ಟೌನಲ್ಲಿ ಉಳ್ದಂಗೆ ಆಗಲ್ಲ. ನಿಮಗೆ ಇದು ಫುಲ್ಲು ನಮ್ಮದು ಕಾಫಿ ತೋಟ ಇದೆ, ಅಡಿಕೆ ತೋಟ ಇದೆ. ಮತ್ತು ನಾವಿಲ್ಲಿ ಏಲಕ್ಕಿ ಬೆಳೀತಾ ಇದ್ದೀವಿ, ಮೆಣಸಿದೆ. ಸೊ ಇದೆಲ್ಲ ಇದು ಎಲ್ಲ ಗೈಡ್ ಮಾಡ್ತೀವಿ ನಾವು. ಪ್ಲಸ್ ನಿಮಗೆ ಬಂದರೆ ಅಫೋರ್ಡಬಲ್ ಇದೆ ಪ್ರೈಸ್ ಇಲ್ಲಿ. ಬೇರೆ ಎಲ್ಲೋ ಸರ್ಚ್ ಮಾಡಿದ್ರು ಇದು ನಾವು ಮತ್ತು ನಮ್ಮ ಸ್ವಂತ ನಮ್ಮ ಫ್ಯಾಮಿಲಿ ನಡೆಸ್ತಾ ಇರೋದು ಇದು. ಈ ಬೇರೆ ಎಲ್ಲ ಏನು ಮಾಡ್ತಾರೆ, ಬಾಡಿಗೆಗೆ ತೊಗೊಂಡಿರ್ತಾರೆ, ಅಲ್ಲಿ ಕೇರ್ ಟೇಕರ್ ಯಾರೋ ಇರ್ತಾರೆ, ಓನರ್ ಯಾರೋ ಇರ್ತಾರೆ, ನಿಮಗೆ ರೆಸ್ಪಾನ್ಸೇ ಇರಲ್ಲ. ಬುಕ್ಕಿಂಗ್ ತೊಗೊತಾರೆ, ರೆಸ್ಪಾನ್ಸ್ ಕೊಡಲ್ಲ, ಏನಿಲ್ಲ. ಬಟ್ ನಿಮಗೆ ನಾವು ಓನರೇ ಇರೋದ್ರಿಂದ ನೀವು ಏನು ದುಡ್ಡು ಕೊಡ್ತೀರಾ ಅದಕ್ಕೆ ನೀವು ಸ್ಯಾಟಿಸ್ಫೈಡ್ ಆಗಿ ಕಳಿಸೋದು ಜವಾಬ್ದಾರಿ ನಮ್ಮದು. ಆ ಥರ ಇರುತ್ತೆ. ಹೌದು ಸರ್, ನಾವು ತುಂಬ ಎಂಜಾಯ್ ಮಾಡಿದ್ವಿ ನಿಮ್ಮ ರೆಸಾರ್ಟಿಗೆ. ಕ್ಯಾಂಪ್ ಫೈರು ಚೆನ್ನಾಗಿತ್ತು, ಫೆಸಿಲಿಟೀಸ್, ಸ್ವಿಮ್ಮಿಂಗ್ ಪೂಲ್ ಸಖತ್ತಾಗಿತ್ತು, ರೈನ್ ಡ್ಯಾನ್ಸ್ ಕೂಡ ಇದೆ, ಚೆನ್ನಾಗಿತ್ತು. ಅದನ್ನು ಎಂಜಾಯ್ ಮಾಡಿದ್ವಿ. ನೀವು ಬೇಕಿದ್ರೆ ಬಾರ್ಬಿಕ್ಯೂನೂ ಮಾಡ್ಕೊಡ್ತೀರಾ ಅಲ್ಲ? ಕ್ಯಾಂಪ್ ಫೈರ್ ಬಾರ್ಬಿಕ್ಯೂ ಬೇಕಾದ್ರೆ ಬಾರ್ಬಿಕ್ಯೂ ಸೆಟ್ ಇದೆ, ನಾವೆಲ್ಲ ಅರೇಂಜ್ ಮಾಡ್ಕೊಡ್ತೀವಿ. ನೀವು ಖುದ್ದಾಗಿ ಮಾಡ್ಕೊಂಡು ಇದು ಮಾಡ್ಕೊಬೋದು. ಮತ್ತು ನಮ್ಮದು 10 ಗಂಟೆ ಮೇಲೆ ಮ್ಯೂಸಿಕ್ ಇರೋಲ್ಲ. ನೀವು ನೋಡೋರಲ್ಲ, ಮ್ಯೂಸಿಕ್ 10 ಗಂಟೆ ಮೇಲೆ ಕೊಡಲ್ಲ. ಮತ್ತು ಫ್ಯಾಮಿಲೀಸಿಗೆ ಬೇಕು ಆ ಥರ ಜಾಗ ಇದು. ನೀವು ಪಾರ್ಟಿ ಮಾಡಲೇಬೇಕು 10, 11, 12 ಗಂಟೆ ತನಕ ಎಲ್ಲ ಕೂಗಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡೆಲ್ಲ ಮಾಡೋಕ್ಕಂದ್ರೆ ನಮ್ಮ ಪ್ಲೇಸ್ ಅಲ್ಲ ಆ ಥರ. ನಮ್ದು ಏನಿದ್ರು 10 ಗಂಟೆ ಮೇಲೆ ಇರಲ್ಲ. ನೀವು ಕೂತ್ಕೊಂಡು ಮಾತಾಡ್ಬೋದು, ಬಟ್ ಮ್ಯೂಸಿಕ್ ಎಲ್ಲ ಇರಲ್ಲ. ಚಿಕ್ಕಮಗಳೂರಿಗೆ ನೀವು ಬಂದರೆ ನೀವು 7 days ನೀವಿದ್ರೆ 7 days ಐಟನರಿ ಇದೆ. ಅಷ್ಟು ಜಾಗ ಇದೆ. ಬೇರೆ ಇಡೀ ಕರ್ನಾಟಕ ಸ್ಟೇಟಲ್ಲೇ ಇರೋ ಜಿಲ್ಲೆಗಳಲ್ಲೇ ನೀವು 1 ದಿವಸ 2 ದಿವಸಕ್ಕೆ ಮುಗ್ದೋಗುತ್ತೆ. ನಮ್ಮಲ್ಲಿ ನೀವು 7 days ಇದೆ. 7 days ಟ್ರಿಪ್ಪು ಇದೆ. ಮೇನಾಗಿ ನಿಮಗೆ ಮೇನು ಎಲ್ಲ ಟೂರಿಸ್ಟ್ ಬರ್ತಾ ಇರೋದು ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಕವಿಕಲ್ಗಂಡಿ, ಹೊನ್ನಂನಳ ಫಾಲ್ಸು, ಜರಿ ಫಾಲ್ಸು, ಒಂದು 360 ಡಿಗ್ರಿ ವ್ಯೂ ಪಾಯಿಂಟು, ಶೂಟಿಂಗ್ ಪಾಯಿಂಟು, ಬಾವಡಗಿರಿ ದತ್ತಪೀಠ, ಆಮೇಲೆ ಗಾಳಿಗುಡ್ಡ ಅಂತ ಇದೆ, ಗಾಳಿಕೆರೆ ಇದೆ, ಮಾಣಿಕ್ಯದರ. ಇದಿಷ್ಟು 1 day ಟ್ರಿಪ್ಪಲ್ಲಿ ಬರುತ್ತೆ. ಇನ್ನೊಂದು ಡೇ ಟ್ರಿಪ್ಪಲ್ಲೇ ನಿಮಗೆ ದೇವರಮ್ಮ ಟೆಂಪಲ್ಲು, ಕಲ್ಲತ್ಗಿರಿ ಫಾಲ್ಸು, ಕೆಮ್ಮಣ್ಣಗುಂಡಿ ಫಾಲ್ಸು, ಝೆಡ್ ಪಾಯಿಂಟ್ ಟ್ರೆಕ್ಕು, ಮತ್ತು ಒಂದು ಡೈಮಂಡ್ ಫಾಲ್ಸ್ ಅಂತಿದೆ. ಇದಿಷ್ಟು ಬರುತ್ತೆ. ಇನ್ನೊಂದು ದಿವಸ ಟ್ರಿಪ್ಪು ಬೇಕು ಅಂದರೆ ನಿಮಗೆ ಅದು ಫುಲ್ಲು ಅಡ್ವೆಂಚರು, ಹಿಡನ್ ಪ್ಲೇಸಸ್ಸು, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಪ್ಲೇಸಸ್ಸು. ಅದರಲ್ಲಿ ಏನೇನಂದರೆ ಬಂಡೆಕಲ್ ಗುಡ್ಡ, ಕವಿಕಲ್ ಮಠ,
ಒಂದು ಶೂಟಿಂಗ್ ಪಾಯಿಂಟು ಮುತ್ತೋಡಿ ಸಫಾರಿ ಹೋಗ್ಬೋದು. ಮತ್ತು ಇನ್ನೊಂದು ಉಕ್ಕಡ ಫಾಲ್ಸ್ ಅಂತ ಇದೆ, ಅದು ಒಂಥರ ಮ್ಯಾನ್ ವರ್ಸಸ್ ವೈಲ್ಡ್ ಆ ಥರ ಆಗುತ್ತೆ. ಇನ್ನೊಂದು ಡೇ ಟ್ರಿಪ್ಪಲ್ಲೇ ನೀವು ಬೇಕಂದರೆ ಲೈಕ್ ಆಲ್ದೂರ್ ಶೂಟಿಂಗ್ ಪಾಯಿಂಟ್ ಇದೆ, ರಂಗನ ಬೆಟ್ಟ ಆಗುತ್ತೆ, ಮತ್ತು ಮುತ್ತೋಡಿ ಫಾರೆಸ್ಟ್ ಅದನ್ನು ಇನ್ಕ್ಲೂಡ್ ಮಾಡ್ಬೋದು, ಮತ್ತು ಶಂಕರ್ ಫಾಲ್ಸ್ ಮಾಡ್ಬೋದು. ಇನ್ನೊಂದು ದಿವಸದಲ್ಲೇ ಫುಲ್ ಟೆಂಪಲ್ ಟ್ರಿಪ್ಸ್ ಇದೆ. ಟೆಂಪಲ್ ಟ್ರಿಪ್ಸ್ ಹೆಂಗೆ ಅಂದರೆ ಫಸ್ಟ್ ಹಿರೇಮಗಳೂರು ಟೆಂಪಲ್ಲು, ಬೆಳವಾಡಿ ಆದಮೇಲೆ ಹಳೇಬೀಡು ಆದಮೇಲೆ ಅಲ್ಲಿಂದ ಒಂದು ಹುಲಿಕೆರೆ ಅಂತ ಕಲ್ಯಾಣಿ ಇದೆ. ಸಾಮಾನ್ಯ ಯಾರಿಗೂ ಗೊತ್ತೇ ಇಲ್ಲ. ಜಸ್ಟ್ 3 ಕಿಲೋಮೀಟರ್ಸ್ ಹಳೇಬೀಡಿಂದ ಹೋದ ಅಂದರೆ ಒಂದು ಕಲ್ಯಾಣಿ ಸಿಗುತ್ತೆ. ಅದು ಮುಗಿಸ್ಕೊಂಡು ಬೇಲೂರು ಬರ್ಬೋದು. ಬೇಲೂರಿಂದ ಆಕ್ವಾ ವಾಟರ್ ಸ್ಪೋರ್ಟ್ಸು ಅದು ಮುಗಿಸ್ಬೋದು. ಇನ್ನೊಂದು ದಿವಸ ಓರ್ನಾಡು, ಶೃಂಗೇರಿ, ಆಗುಂಬೆ ಮಾಡ್ಬೋದು. ಇನ್ನೊಂದು ದಿವಸ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೀಗೆ ಒಂದು ರೌಂಡ್ ಮಾಡ್ಬೋದು. ಸೊ ಇಷ್ಟೆಲ್ಲ ಪ್ಲೇಸಸ್ ಇದೆ. ನೀವು ಬಂದರೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಬರಲಿಲ್ಲ ಅಂದ್ರೂ ನನ್ನ ನಂಬರ್ ಏನಾದ್ರು ನಿಮಗೆ ಕಾಂಟ್ಯಾಕ್ಟ್ ಸಿಕ್ತು ಅಂದರೆ ನನ್ನ ಹತ್ರ ಇನ್ಫಾರ್ಮೇಷನ್ ತೊಗೊಬೋದು. ಮತ್ತು ಟ್ರೆಕ್ಕಿಂಗ್ ಪ್ಲೇಸಸ್ ಎಲ್ಲ ತುಂಬ ಇದೆ ಇಲ್ಲಿ. ಸೊ ಟ್ರೆಕ್ ಮಾಡೋದಿದ್ರೂ ನಾವು ಗೈಡ್ ಮಾಡ್ತೀವಿ. ನೀವು ವೆಹಿಕಲ್ಸ್ ಬೇಕಾದರೆ ವೆಹಿಕಲ್ಸ್ ಅರೇಂಜ್ ಮಾಡಿಕೊಡ್ತೀವಿ. ಹೋಮ್ ಸ್ಟೇ ಬೇಕಾದರೆ ಹೋಮ್ ಸ್ಟೇನೂ ದೇವಾಲಯವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಕಡೆ ಇರ್ತಕ್ಕಂಥದ್ದು ಮೊದಲನೇ ದೇವಾಲಯ ರಾಜನ ಹೆಸರಿನಲ್ಲಿ ಹೊಯ್ಸಳೇಶ್ವರ ಅಂತ ಕರೀತಾರೆ. ಆ ಕಡೆ ಇರ್ತಕ್ಕಂಥದ್ದು ಇನ್ನೊಂದು ದೇವಾಲಯ ಆನಂದ ತೋರಿಸ್ತಾರೆ, ರಾಣಿ ಹೆಸರಿನಲ್ಲಿ ಶಾಂತಲೇಶ್ವರ. ट्रिप तुमगेले एक्सपीरियंस कशें आशिल्लें? फीडबॅक, रिव्यू सांगया प्लीज. मस्त बेस्ट आसलें. आनी मस्त दिसा आमी चिकमंगळूर वचपा म्हण प्लॅन करता आसले पर्सनली, बट तें जालें ना. आनी हें अचानक तुगेले राजणाने ये म्हण सांगिल्लें की आमी आयले. तो ग्रूप भारी मस्त बरें आसा. ग्रूप फूल एन्जॉयबल आनी सपोर्टीव आशिल्ले हेचे. आनी उठलोकांनी बरें कॉपरेट करून ट्रीप सक्सेस केलें. आनी उठून देवस्थानाक आमी उठलोकांनी दर्शन केलें. हें आमी एक्सपेक्ट केलें नाशिल्लें. मस्त सुंदर जालें, बरें जालें. आनी ಒಳ್ಳೆಯದಾಗಿದೆ, ತುಂಬ ಇಷ್ಟ ಆಯಿತು. ಬಟ್ ಮೇಲೆ ಹತ್ತಕ್ಕೆ ಸ್ವಲ್ಪ ಇರೋದ್ರಿಂದ ಹೋಗಿಲ್ಲ. ಆಮೇಲೆ ಬೇಲೂರು, ಹಳೇಬೀಡು ಸೂಪರ್. ನೆಕ್ಸ್ಟ್ ಹರೀಶಾ ಆ್ಯಂಡ್ ಫ್ಯಾಮಿಲಿ ಬಂದಿದ್ದೆ ಲೇಟು, ಪರವಾಗಿಲ್ಲ. ಹೇಗಿತ್ತು ಇವತ್ತಿನ ಟ್ರಿಪ್ಪು? ಸೂಪರ್ ಆಗಿತ್ತು ಟ್ರಿಪ್. ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತೀರ ಅಂತ ಹೇಳಿ. ನಿಮಗೆ ಒಂದಿನ ಡೇಟ್ ಮುಂಚೆನೇ ಕೊಟ್ಟಿರ್ತೀನಿ, ನೀವು ನೆಕ್ಸ್ಟ್ ಬರ್ತೀರಾ? ನಾವು 14th ಹೋದ್ರೆ ನೀವು 13th ಅಂತ ಹೇಳ್ತಿರ್ತೀವಿ. ಇಲ್ಲ ಲೋ ಇತ್ತು ವಾಯ್ಸ್. ಓಕೆ, ಇಲ್ಲಿ ಎಬ್ಸ್ ಆಮೇಲೆ ಬರೋಣ. ಈಗ ನಮ್ಮ ನೆಕ್ಸ್ಟ್ ತಾಳ್ಗುಪ್ಪ ಜೋಡಿ ಸಂತೋಷ್ ರೇವಣ್ಕರ್ ಹಾಗೂ ದೀಪಾ ರೇವಣ್ಕರ್ ಅವರಿದ್ದಾರೆ. ಟ್ರಿಪ್ ಹೇಗಿತ್ತು ಸರ್? ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೆ. ಮಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಯಾವ ಪ್ಲೇಸ್ ನಿಮಗೆ ತುಂಬ ಇಷ್ಟ ಆಯಿತು? ಸಾರಿ, ನಿಮಗೆ ಯಾವ ಪ್ಲೇಸ್ ತುಂಬ ಇಷ್ಟ ಆಯಿತು? ಚಳಿ ಹೇಗಿತ್ತು? ತುಂಬಾ ಮಿಸ್ ಮಾಡ್ಕೊಂಡ್ರ? ನಾವು ನೆಕ್ಸ್ಟ್ ಅದು ಟ್ರಿಪ್ ಹೋಗ್ಬೇಕಂತ ಯಾವ ಪ್ಲೇಸ್ ಸಜೆಸ್ಟ್ ಮಾಡ್ತೀರಾ? ಒಂದು ಓಟು ಸ್ವಲ್ಪ ಇದು ಸೀ ಸೈಡು ಆ ಥರ. ಅಂದರೆ ಇವಾಗೆಲ್ಲ ಇದು ಒಂದಾಯ್ತಲ್ವಾ, ಗೋವಾ, ಆ ಪಾಂಡಿಚೇರಿ. ಥರ ಔಟ್ ಆಫ್ ಸ್ಟೇಟ್ ಮೌಂಟೇನ್ಸ್ ಆ ಥರ ಹೋಗೋಣ. ಸ್ವಲ್ಪ ವಾಟರ್ ಇರೋದು. ಇವಾಗ ಹಿಲ್ ಸ್ಟೇಷನ್ ಆಯ್ತು, ನೆಕ್ಸ್ಟ್ ಬೀಚ್ಗೆ ಹೋಗೋಣ. ಪ್ಲೀಸ್. ಆಂಟಿ ಹೇಗಿತ್ತು ಟ್ರಿಪ್? ಯಾವ ಪ್ಲೇಸ್ ತುಂಬಾ ಇಷ್ಟ ಆಯ್ತು? ಫಸ್ಟ್ ಟೈಮ್ ನೀವು ಚಿಕ್ಕಮಂಗ್ಳೂರಿಗೆ ಬಂದದ್ದು? ಮುಂಚೆ ಹೋಗಿದ್ದು? ನಿಮ್ಮ ಈ ಏಜ್ಗೆ ನೀವು ನಡ್ಕೊಂಡು ನಮ್ಮ ಜೊತೆ ನಮ್ಮ ಎನರ್ಜಿನ ಮ್ಯಾಚ್ ಮಾಡಿದ್ದೀರಾ. ಸೊ ಸೂಪರ್ ಆಂಟಿ ನೀವು. ನಮ್ಮ ಮೋಹನ್ ಬಾಯಿ, ನಮ್ಮ ರೇಖಾ ದಾಸ್ ಹಾಗೂ ಮೋಹನ್ ದಾಸ್ ಅವರು ಇಲ್ಲಿದ್ದಾರೆ. ಅವ್ರ ದಾಸ್ ಯಾವಾಗಾದ್ರು ಮೋಹನ್ ದಾಸ್ ಹಾಗೂ ರೇಖಾ ದಾಸ್ ಅವರು ಇಲ್ಲಿದ್ದಾರೆ. ರೇಖಾ ದಾಸ್ ಅವರೇ, ಗಂಡನಿಂದ ಒಂದು ಕೂತಿದ್ದೀರಾ. ಹೇಗಿತ್ತು ಟ್ರಿಪ್ಪು?
ಮಕ್ಕಳಿಗೂ ತೋರಿಸಿದ್ವಿ, ನಾವು ಅವ್ರ ಜೊತೆಗೆ ಎಂಜಾಯ್ ಮಾಡಿದ್ವಿ. ಹಂಪೆ ಹಳೆಬೀಡು ನೆಕ್ಸ್ಟ್ ಯಾವ ನಾವು ಟ್ರಿಪ್ ಆರ್ಗನೈಸ್ ಮಾಡಿದ್ರೆ ಯಾವ ಸ್ವಲ್ಪ ಓಕೆ ಇವರು ಕೂಡ ಸಿ ಅಂತ ಹೇಳಿದ್ದಾರೆ. ಪಾಂಡಿಚೇರಿ ಇಲ್ಲ ಗೋವಾಗೆ ಹೋಗೋಣ. ಓಕೆ ಇಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲ ಒನ್ ವರ್ಡ್ ಅಲ್ಲಿ ಏನಂತೀರಾ ಈ ಟ್ರಿಪ್ ಬಗ್ಗೆ? ಎಕ್ಸಲೆಂಟ್, ವೆರಿ ಗುಡ್, ಗುಡ್, ಪುವರ್, ವೆರಿ ಪುವರ್, ವೆರಿ ಗುಡ್ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಮೋಹನ್ ದಾಸ್ ಅವ್ರು ವೆರಿ ಗುಡ್ ಅಂದ್ರೆ ಅದು ವೆರಿ ವೆರಿ ಗುಡ್ ಆಗಿರುತ್ತೆ. ನೆಕ್ಸ್ಟ್ ನಮ್ಮ ಉಮೇಶ್ ಮಾಮ ಇದ್ದಾರೆ. ಅದು ನಮ್ಮ ಉಮೇಶ್ ಮಾಮನ ಮಗ ಇಲ್ಲೇ ಕೂತಿದ್ದಾರೆ. ಹೇಗಿತ್ತು ನಮ್ಮ ಟ್ರಿಪ್? ಫೀಡ್ಬ್ಯಾಕ್ ಹೇಳಬೇಕಂದ್ರೆ 2 ದಿನದಲ್ಲಿ 4 ದಿನಷ್ಟು ಚೆನ್ನಾಗಿ ಆಯಿತು. ಭಾಳ ಸೂಪರ್ ಆಗಿತ್ತು. ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಹಿಂಗೆ ಚೀಟಿಂಗ್ ಆಗ್ತಾ ಇರಿ, ಹಿಂಗೆ ಆರ್ಗನೈಸ್ ಮಾಡ್ತಾ ಇರಿ. ಅದು ಊಟದ್ದು ಚೆನ್ನಾಗಿ ಯಾವುದೇ ಇದರಲ್ಲಿ ಫೇಲ್ ಮಾಡುವಂಥದ್ದು ಏನೂ ಇಲ್ಲ. ಅಷ್ಟುವರೆಗೆ ಪ್ರತಿಯೊಂದು ಊಟನೂ ಕೂಡ ಚೆನ್ನಾಗಿತ್ತು. ಅವರಿಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಸಂತೋಷ್ ಮತ್ತು ಗಣೇಶ್ ಅವರಿಗೆ ಭಾಳ ಥ್ಯಾಂಕ್ಸ್ ಹೇಳಬೇಕು. 2 ದಿನದಲ್ಲಿ ನೀವು ಇವನ್ ಭಾಳ ಚೆನ್ನಾಗಿ ಇದು ಮಾಡಿದ್ರಿ. ಓವರಾಲ್ ಯಾವ ಪ್ಲೇಸ್ ನಿಮಗೆ ತುಂಬಾ ಇಷ್ಟ ಆಯ್ತು? ನನಗೆ ಇದು ಚಿಕ್ಕಮಗಳೂರು ಮೇಲೆ ಹೋಗಿದ್ದು, ಅದು ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ನೀವು ಹತ್ಕೊಂಡು ಹೋದ್ರ ಮೇಲೆ ಸೂಪರ್ ಅಂಕಲ್, ಭಾಳ ಚೆನ್ನಾಗಿತ್ತು. ಅದೇ ನಂಬರ್ 1. ಬೇರೆಂದು ಚೆನ್ನಾಗಿ ಪರವಾಗಿಲ್ಲ. ಇಲ್ಲಿ ನಮ್ಮ ಇಂಡಿಯನ್ ಎನರ್ಜೆಟಿಕ್ ಕಾಮಿಡಿ ಕಪಲ್ ಇಲ್ಲಿ ಕೂತಿದ್ದಾರೆ. ಹೇಗಿತ್ತು ಟ್ರಿಪ್ ಎಕ್ಸ್ಪೀರಿಯನ್ಸ್? ಆಸಮ್, ಆಸಮ್, ಒಂದೇ ಮಾತಲ್ಲಿ ಆಸಮ್ ಅಂತ ಹೇಳಿದ್ದಾರೆ. ಮುಂದೆ ಬಟ್ ಏನಂದ್ರೆ ಮುಂದೆ ಮತ್ತೆ ನಾವು ಒಳ್ಳೊಳ್ಳೆ ಆಂಟಿ 2 days ಸಾಲ್ತಿಲ್ಲ, 4 days ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಯಾವ ಪ್ಲೇಸ್ ನಿಮಗೆ ತುಂಬಾ ಇಷ್ಟ ಆಯ್ತು? ಚಿಕ್ಕಮಗಳೂರಲ್ಲಿ ಚಳಿ ತುಂಬಾ ಇಷ್ಟ ಆಯ್ತು. ಚಳಿ ಚಳಿ ಚಳಿನ ತುಂಬಾ ಎಂಜಾಯ್ ಮಾಡಿದ್ವಿ. ನೇಚರ್ ಎಂಜಾಯ್ ಮಾಡಿದ್ವಿ. ಓಕೆ, ಈಗ ನಮ್ಮ ಇನ್ನೊಂದು ಜೋಡಿ ಇಲ್ಲಿದೆ. ಒಂದು ಮುಂದೆ ಕೂತಿದ್ದಾರೆ, ಒಂದು ಮುಂದೆ ಕೂತಿದ್ದಾರೆ. ಹೇಗಿತ್ತು ನೀವು ಹೇಳಿ? ಸೂಪರ್ ಆಗಿತ್ತು. ತುಂಬಾ ಎಂಜಾಯ್. ಯಾವ ಪ್ಲೇಸ್ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಚಿಕ್ಕಮಗಳೂರು ಸ್ವಿಮ್ಮಿಂಗ್ ಪೂಲ್. ಯಾವ ಪ್ಲೇಸ್ ಇಷ್ಟ ಆಯ್ತು? ಸ್ವಿಮ್ಮಿಂಗ್ ಪೂಲ್. ಕ್ಯಾಂಪ್ ಫೈರ್. ಸೊ ಬೇಸಿಕಲಿ ನಿಮ್ಗೆ ರೆಸಾರ್ಟ್ ಅಲ್ಲಿ ಎಂಜಾಯ್ ಮಾಡಿ ನಿಮಗೆ ತುಂಬಾ ಇಷ್ಟ ಆಯ್ತು. ಪ್ಲೇಸ್ ಯಾವ್ದು ಇಷ್ಟ ಆಯ್ತು? ಬಾಬಾ ಬುಡಂಗಿರಿನ ಅದಿಷ್ಟ? ಮುಳ್ಳಯ್ಯನಗಿರಿ ಹತ್ತಿಲ್ಲ ನಾವು. ಬಾಬಾ ಬುಡಂಗಿರಿ ತುಂಬಾ ಎಂಜಾಯ್. ನಿಮ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮೇನ್ಲಿ ಕುಟುಂಬ ಜೊತೆ ಹೋಗಿರೋದು ನಂಬರ್ 1 ಎಕ್ಸ್ಪೀರಿಯನ್ಸ್. ಎಲ್ಲ ಚೆನ್ನಾಗಿದೆ. ಇಷ್ಟು ಹಾಕಿದ್ರೆ ಇಳಿದಾಗೆ ಒಂದು 4-5 ದಿವಸ ಟ್ರಿಪ್ ಹಾಕ್ತಾರೆ. ಬೇರೆ ದೂರ ಬೀಚ್ ಹಾಕ್ಬಿಟ್ಟಣ. ಅವರು ಸೀ ಸೈಡೇ ಹೇಳೋದು. ರೆಸಾರ್ಟ್ ತುಂಬಾ ಇಷ್ಟ ಆಯ್ತು. ನಾನು ಮುಳ್ಳಯ್ಯನಗಿರಿ, ಬಾಬಾ ಬುಡಂಗಿರಿ ಎಲ್ಲ ಒಂದ್ಸತಿ ನೋಡಿದ್ದೆ. ರೆಸಾರ್ಟ್ ತುಂಬಾ ಇಷ್ಟ ಆಯ್ತು. ಕ್ಯಾಂಪ್ ಫೈರ್, ಸ್ವಿಮ್ಮಿಂಗ್ ಪೂಲ್, ರೈನ್ ಡ್ಯಾನ್ಸ್ ಎಲ್ಲ, ಮತ್ತೆ ಗೋಸ್ಟ್ ಸ್ಟೋರೀಸ್, ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದು ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಐ ವಿಲ್ ರೇಟ್ 9.5 out of 10. ಅಂಡ್ ನೆಕ್ಸ್ಟ್ ಟ್ರಿಪ್ ಆರ್ಗನೈಸ್ ಮಾಡಿದ್ರೆ ಯಾವ ಪ್ಲೇಸ್ ಹೋಗಕ್ ಇಷ್ಟಪಡ್ತೀರಾ? ಪಾಂಡಿಚೇರಿ ಎಲ್ಲ ಸೀನೆ. ಯಾವ್ದ್ರಿ ಇದು ಟ್ರಿಪ್? ನನ್ನೇ ಬೇಡ ಅಂದ್ರು. ಹಿಂಗೆಲ್ಲ ಮತ್ತೆ ಅದು ಬೇಡವೇ ಬೇಡ ಅಲ್ಲಪ್ಪ, ಬೇಡವೇ ಬೇಡ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವು ರಿವ್ಯೂ ಎಲ್ಲ ಕೊಡಲ್ಲ. ನೆಕ್ಸ್ಟ್ ಟ್ರಿಪ್ ನಮ್ಮ ಮದ್ನವ ಜಾಸ್ತಿ ಪ್ರಕಾರ ತಾಯ್ನಾಡ್ಗೆ ಹೋಗೋಣ. ಯಾವ ನಾಡು? ತಾಯ್ನಾಡು. ಅಲ್ಲ, ನಿನ್ನ ಹತ್ರಕ್ಕೆ ಬಿಟ್ಟಿದ್ದೆ, ನನ್ನ ಹತ್ರಕ್ಕೆ ಯಾಕೆ ಬಿಟ್ಟಪ್ಪ ಅದನ್ನ? ನನಗೆ ಆಗ್ಲಿಂದ ಬಿಡ್ತಿದ್ದಲ್ಲ. ಇರಪ್ಪ, ನಮ್ ಸಂಕೇತ ತುಂಬಾ ನಾಚಿಕೆ ಸ್ವಭಾವದವರು, ಮಾತಾಡೋದೇ ಇಲ್ಲ. ಬಿದ್ಬಿಟ್ರು. ಚೆನ್ನಾಗಿತ್ತು, ಬಿದ್ದಿದ್ವಲ್ಲ.
ಮತ್ತೆ ನೆಕ್ಸ್ಟ್ ಹೋಗೋದಿದ್ರೆ ಎಲ್ಲ ಹೋಗೋಣ. ದಾಂಡೇಲಿ ವೆರಿ ಗುಡ್, ಒನ್ ಆಫ್ ದ ಮುಂದಿನ ವಾರ ಹೋಗ್ತಾ ಇದೀವಿ, ಬರ್ತೀಯಾ? ಥಾಯ್ಲೆಂಡಿಗೆ ಹುಡುಗರ ಜೊತೆ ಹೋಗ್ತೇವೆ, ನಾವೇನ್ ಮಾಡೋಣ ಬಂದು? ಹಲೋ, ತಾಯ್ನಾಡಿಗೆ ಏನ್ ನಮ್ಗೆ ಅಲ್ಲೋ ಇಲ್ವಾ? ಇಲ್ಲಿ ಮುಗಿಸ್ಕೊಂಡ್ಬಿಡೋಣ. ಈಗ ನಮ್ಮ ಮನೋಜ್ ಅವ್ರು ಇದ್ದಾರೆ. ನಮ್ಗೆ ಗೊತ್ತಿದ್ದು ಚೆನ್ನಾಗಿರುತ್ತೆ ಅಂತ, ಚೆನ್ನಾಗಾಯ್ತು. ಇವಾಗ ಸಾಕಾಯ್ತು. ನಾವೆಲ್ಲ ಇದೀವಿ ಅಂದ್ಮೇಲೆ ಚೆನ್ನಾಗಾಗುತ್ತಲ್ವಾ? ಆಗ್ಲೇಬೇಕಲ್ಲ, ನಮ್ಮಂತವ್ರು ಇದ್ರೇನೆ ಟ್ರಿಪ್ ಚೆನ್ನಾಗಾಗೋದು. ಹಿಂಗೆ ಹೊಸಬ್ರು ಬರ್ತಾ ಇರ್ತಾರೆ. ಹೊಸಬ್ರು ಹೊಸ ಹೊಸ ಪ್ರತಿಭೆಗಳು ನಮ್ ಜೊತೆ ಸೇರ್ಕೊತಾ ನಮ್ದು ಗಾಳಿನ ಅವ್ರ ಕಡೆಗೆಲ್ಲ ಬಿಡ್ತಾ ಇರಬೇಕು. ನಾವ್ ನೋಡಿ ನಮ್ಮ ಭಾವ ಎಷ್ಟ್ ಚೆನ್ನಾಗಿ ಮಾಡಿದ್ರು. ಮುಂದಿನ ಟ್ರಿಪ್ಗೆ ನಿಮ್ಮ ಹೆಂಡತಿಂಗ್ ಕರ್ಕೊಂಡ್ ಬನ್ನಿ. ಓಕೆ, ಆ ಮದ್ವೆ ಆಗಿದ್ರೆ ಕರ್ಕೊಂಡ್ ಬರ್ತೀವಿ, ಆಗಿಲ್ಲ ಅಂದ್ರೆ ನಾವು ಎಲ್ಲಿಂದ ಕರ್ಕೊಂಡ್ ಇವಾಗ ಇವ್ರು ನೆಕ್ಸ್ಟ್ ಆರ್ಗನೈಸ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು? ವಯನಾಡ್ ಅಂತ ಹೇಳ್ಬೇಡ. ಇಲ್ಲ ಅಮ್ಮ ಅಂಡಮಾನ್ ತುಂಬಾ ಜಾಗ ಇದೆ ಇಲ್ಲ, ಕರ್ನಾಟಕದಲ್ಲಿ. ಅಂದ್ರೆ ನಮ್ಮೂರ್ಗ್ ಹೋಗೋಣ. ನಮ್ಮವ್ರೇನು ಹೋಗ್ತಾನೆ ಇರ್ತೀವಲ್ಲ, ನಮ್ ಜೊತೆಗೆ ಬಂತಾ ಇಲ್ವಲ್ಲ, ನಮ್ ಜೊತೆಗೆ. ಸರಿ, ಕರ್ನಾಟಕದಲ್ಲಿ ಎಲ್ಲ ಒಂದ್ ಕಡೆ ಎಲ್ಲಾದ್ರೂ ಹೋಗೋಣ. ಎಲ್ಲಾದ್ರೂ ಓಕೆ. ಟ್ರಿಪ್ ಹೋಗ್ಬೇಕು. ಹೇಳೋಣ ವಿನಯಣ್ಣ, ಏನಾಯ್ತು ಟ್ರಿಪ್? ತುಂಬಾ ಚೆನ್ನಾಗಿತ್ತು. ಏನಕ್ಕಂದ್ರೆ ನಾನು ಇಷ್ಟು ಎಂಜಾಯ್ ಮಾಡಿಲ್ಲ. ಅವ್ರು ಬಂದು ನಿಮ್ಮ ಜೊತೆ ಡಿಎಂ ಎಲ್ಲ ಇದ್ರಲ್ಲ, ಅದಕ್ಕೋಸ್ಕರ ಫುಲ್ ಎಂಜಾಯ್ ಮಾಡಿದೆ. ಡಿಎಂ ಇದ್ದಿದ್ದಕ್ಕೆ ಸ್ವಲ್ಪ ತುಂಬಾ ಜಾಸ್ತಿ ಎಂಜಾಯ್ ಮಾಡಿದ್ವಿ. ಮತ್ತೇನಂದ್ರೆ ಡಿಎಂ ಅಂದ್ರೆ ಏನು? ಡಿಎಂ ಅಂದ್ರೆ ಅದು ಬೇಡ ಹೇಳಿದೆ, ಗೊತ್ತಿಲ್ಲ ನಮಗೆ. ಚೆನ್ನಾಗಾಯ್ತು. ಇವಾಗ ಏನಂದ್ರೆ ಇವಾಗ ಏನಂದ್ರೆ ನಾನು ಎಲ್ಲ ಕಂಪ್ಲೀಟ್ ಮಾತಾಡ್ಬೇಕಂದ್ರೆ 1 hour ಮೇಲೆ ಆಗತ್ತೆ. ಎಲ್ಲರಿಗೂ ಹೊಟ್ಟೆ ಅದಕ್ಕೋಸ್ಕರ ನಾನು ಸ್ವಲ್ಪ ಚೆನ್ನಾಗಿ ಹೇಳ್ತೀನಿ. ನಾನು ಎಂಜಾಯ್ ಮಾಡಿದೆ, ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದೆ, ಫುಲ್ ಮೈಂಡ್ ರಿಲೀಫ್ ಆಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದೆ. ಮತ್ತೆ ಏನಂದ್ರೆ ಕಾಟೇಜ್ ಅಲ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಸೂಪರ್ ಆಗಿತ್ತು. ಮತ್ತೆ ಇದೇ ಸತಿ ಇದೇ ತರನೇ ಮತ್ತೆ ಸಿಗೋಣ ನಾವು. 2 ದಿನ ಹೆಂಗ್ ಕಳೀತಂತಾನೆ ಅದು ಗೊತ್ತಾಗಿಲ್ಲ. ಮತ್ತೆ ಇದೇ ತರ ಸಿಗೋಣ. ನಾವಿದು ತುಂಬಾ ಮತ್ತೆ ಲಾಂಗ್ ಟೈಮ್ ಮಾಡೋದ್ ಬೇಡ. ವಿಡಿಯೋ ಲ್ಯಾಗ್ ಆಗ್ತಾ ಇದೆ. ಬೇಡ ಅಂತ ಹೇಳಿದಕ್ಕೆ ಸ್ವಲ್ಪ ಶಾರ್ಟ್ ಆಗಿ ಆರ್ಗನೈಸ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಕರ್ನಾಟಕ ಆಲ್ರೆಡಿ ನೋಡ್ದಂಗಿದೆ ಎಲ್ಲರೂ. ಸ್ವಲ್ಪ ಹೊರಗಡೆ ಹೋಗೋಣ. ಥೈಲ್ಯಾಂಡ್ ಹೋದ್ರೆ ಮಸಾಜ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಮಸಾಜ್ ಮಾಡ್ಕೊಳಕ್ ಹೋಗ್ಬೇಕಾ? ಅನ್ಸುತ್ತೆ. ನೆಕ್ಸ್ಟ್ ಟ್ರಿಪ್ಗೆ ಡಿಎಂ ನ ಮಾತ್ರ ಫ್ರೀ ಆಗಿ ಕರ್ಕೊಂಡು ಹೋಗ್ಬಿಡಿ. ಎಲ್ಲ ಮೊದ್ಲೇ ಪ್ಲಾನ್ ಮಾಡ್ಬೇಡ. ಡಿಎಂ ಕರೆಕ್ಟ್ ಆಗಿದ್ರೆ ಆಯ್ತು. ಸಿಂಗಲ್ ನಾನು ಡಿಎಂ ಅಲ್ಲ. ಮತ್ತೇನಂದ್ರೆ ಇವಾಗ ನಿಮ್ದು ಮುಗೀತು. ಟ್ರಿಪ್ ಮಾಡಿ ನಾವು ನೀವು ರೊಚ್ಚಿ ಎಬ್ಸಿದ್ರೆ ವಿನಾಯಕಂಗೆ ತಪ್ಪು ಮಾಡಿದ್ರ. ಚೆನ್ನಾಗಿ ಮಾತಾಡಿದ್ರಿ ಅಣ್ಣ. ಅವ್ರು ರೊಚ್ಚಿಗೆದ್ದಾಗ ಬೇರೆ ಮಾತಾಡ್ತಾರೆ. ಇವಾಗ ಇಲ್ಲಿ ನಮ್ಮ ಒಂದು ಲವ್ಲಿ ಜೋಡಿ ಇದ್ದಾರೆ, ಎಸ್ಪೆಷಲಿ ನನ್ನ ಫೇವ್ರೆಟ್ ಜೋಡಿ ಇಲ್ಲಿದ್ದಾರೆ. ನಮ್ಮ ಗಣೇಶ ಹಾಗೂ ಶಿಲ್ಪಾ ಗಣೇಶ್ ಅವರು ನಮ್ಮ ಡಿಎಂ ಸಂಘದ ಸಿಇಒ ಫೌಂಡರ್ ಇವರೇ, ಅವ್ರ ಹೆಂಡತಿ ಶಿಲ್ಪಾ ಅವ್ರು ಇಲ್ಲಿದ್ದಾರೆ. ಹೇಳಿ ಗಣೇಶ, ಶಿಲ್ಪಾ ಅವರೇ, ಹೇಗಿತ್ತು ನಿಮ್ಮ ಟ್ರಿಪ್ ಎಕ್ಸ್ಪೀರಿಯನ್ಸ್? ನಾವ್ ಯಾವಾಗ್ಲೂ ಹಸ್ಬೆಂಡ್ ಅಂಡ್ ವೈಫ್ ಹೋಗ್ತಾ ಇದ್ವಿ ಆಚೆ. ಈ ತರ ಫ್ಯಾಮಿಲಿಯಿಂದ ಬಂದಿರೋದು ಫಸ್ಟ್ ಟೈಮ್. ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕೆ ದೂರನೇ ಇದ್ರು. ವಂಡರ್ಫುಲ್ ಫೀಲಿಂಗ್. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ವೆಲ್ ಆರ್ಗನೈಸ್ಡ್. ನಾವು ಏನ್ ಆಸೆ ಪಟ್ವಿ ಅದೇ ತರನೇ ಎಲ್ಲ ಬಂದು ಕ್ಲೀನ್ ಆಗಿ ರೀಚ್ ಆಗಿ ಕ್ಲೀನ್ ಆಗಿ ಮನೆ ತನಕ ಬಂದು ಮುಟ್ತಾ ಇದೀವಿ. ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಊಟ ತಿಂಡಿ ಮೋಜು ಮಸ್ತಿ ಎಲ್ಲ ಚೆನ್ನಾಗಿತ್ತು. ನಾವೇನ್ ಅನ್ಕೊಂಡ್ವಿ ಹಾಗೆ ಇತ್ತು. ಅನುಭವ ಒಳ್ಳೆ ಮಜಾ, ಮೋಜು ಮಸ್ತಿ ಚೆನ್ನಾಗಿತ್ತು. 2 ದಿನ ಕಳೆದಿದ್ದು ಗೊತ್ತಾಗ್ಲಿಲ್ಲ. ನಾಳೆಯಿಂದ ಮತ್ತೆ ಹೊಸ ಜೀವನ. ನೆಕ್ಸ್ಟ್ ಟ್ರಿಪ್ ಹೋಗೋಕೆ ಏನಾದ್ರು ಹೋಗೋದಿದ್ರೆ ಎಲ್ಲಿ ಹೋಗೋದಿದ್ರೆ ಅದೇ ಆಕ್ಚುಲಿ ನಮಗೆ ಮಂಗಳೂರು, ಉಡುಪಿ ಈ ತರ ತುಂಬಾ ಇಷ್ಟ ಇತ್ತು.